ಪ್ರತಿ ಒಬ್ರು ಬೆಟ್ಟಿಂಗ್ ಆಡೋರು ಈ ಮೂವಿ ನೋಡಲೇಬೇಕು. ಅದೇ ಮೂವಿ ಒಂದು ಕದರು. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಸೂಪರ್ ಆಯ್ತು. ಚೆನ್ನಾಗಿದೆ ನೋಡೋದು. ಅಲ್ಟಿ ಮೂವಿ ಹೇಗಿದೆ? ಚೆನ್ನಾಗೈತೆ. ಸೂಪರ್ ಮೂವಿ, ಸೂಪರ್ ಆಯ್ತು. ಇಲ್ಲ ಸೂಪರ್, ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಸೂಪರ್ ಚೆನ್ನಾಗಿದೆ. 100 ಡೇಸ್ ಓಡುತ್ತೆ. ಚೆನ್ನಾಗೈತೆ. ಚೆನ್ನಾಗಿದೆ ಸರ್ ಮೂವಿ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಆಯ್ತು, ನೋಡ್ಬೋದು. ಮೂವೀಸ್ ಚೆನ್ನಾಗಿದೆ. ಬೆಟ್ಟಿಂಗ್ ಆಡೋರಿಗೆ ಒಂದು ಇನ್ಫಾರ್ಮೇಷನ್ ಹೇಳಿ ಸರ್, ಹೇಗಿದೆ ಮೂವಿ? ಸೂಪರ್ ಇದೆ ಸರ್. ಪಿಕ್ಚರು ತುಂಬ ಚೆನ್ನಾಗಿದೆ. ಯಾವ ಥರವಾದ ಪೊಲೀಸ್ನರು ನಿಯತ್ತಾಗಿರ್ಬೇಕು ಅನ್ನೋದು ಅವ್ನ ಮಗ ಒಬ್ಬ ಥರ ಕೇಡಿ ಆಗಿರ್ತಾನೆ. ಅವ್ರ ಅಪ್ಪನಿಗೋಸ್ಕರ ಅವನು ಬದಲಾಗಿ ಪಿಕ್ಚರ್ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಬ್ರದರ್. ಚೆನ್ನಾಗಿದೆ ಮೂವಿ, ಭಾಳ ಚೆನ್ನಾಗಿದೆ. ಫ್ಯಾಮಿಲಿ ಬಂದು ಕುಂತ್ಕೊಂಡು ನೋಡುವಂಥ ಮೂವಿ. ಈಗಿನ ಜನ್ರೇಷನಿಗೆ ಏಳು ಮಾಡಿಸಿದ ಜೋಡಿ ಅಂದ್ಕೊಂಡಿದ್ದು ಈ ಮೂವಿ ಭಾಳ ಚೆನ್ನಾಗಿದೆ. ಬಂದು ಈ ಬೆಟ್ಟಿಂಗು ಅವೆಲ್ಲ ಆಡ್ತಾರಲ್ಲ ಅವರಿಗೆಲ್ಲ ಭಾಳ ಚೆನ್ನಾಗಿದೆ ಸ್ಟೋರಿ. ಇದು ಫ್ಯಾಮಿಲಿ ಬಂದು ಕುಂತ್ಕೊಂಡು ನೋಡಬೇಕು. ಮೂವಿ ಭಾಳ ಚೆನ್ನಾಗಿದೆ. ತಂದೆ ತಾಯಿ ಮಕ್ಕಳು ಎಲ್ಲ ಬಂದು ಸಿನಿಮಾ ನೋಡಬೇಕು. ಭಾಳ ಚೆನ್ನಾಗಿದೆ. ಬ್ರ್ಯಾಟ್ ಇವತ್ತು ಏನು ಕೃಷ್ಣಣ್ಣವರು ರಿಲೀಸ್ ಆಗಿದೆ. ನಾವು ಈ ಸಿನಿಮಾ ನೋಡಿದಾಗ ನಾವು ಕೃಷ್ಣಣ್ಣವರು ಈ ಥರ ನಾವು ಇಮ್ಯಾಜಿನೂ ಮಾಡಿರಲಿಲ್ಲ, ಈ ಥರ ಸಿನಿಮಾದಲ್ಲಿ ಅವರು ಮಾಡಿದಾರಂತ. ಈ ಸಿನಿಮಾ ಪಕ್ಕ ಒಂದು ಕಮರ್ಷಿಯಲ್ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಫಸ್ಟಿಗೆ ಸ್ಟಾರ್ಟ್ ಆಗೋದೇನೆಂದರೆ ಸ್ಟಾರ್ಟಿಂಗ್ ಒಂದು ಅರ್ಧ ಗಂಟೆ ಒಬ್ಬ ಸಾಮಾನ್ಯ ಹುಡುಗ ಯಾವ ರೀತಿ ಸ್ಟ್ರಗಲ್ ಮಾಡ್ತಾನೆ, ಅದರಿಂದ ಅವ್ನಿಗೆ ಆಗೋಂಥ ಅವಮಾನಗಳು ಏನೇನಾಗುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಅವ್ನು ಯಾವ ರೀತಿ ಬದಲಾಗ್ತಾನೆ ಹಣಕ್ಕೋಸ್ಕರ ಅಂತ ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಈ ಸಿನಿಮಾದಲ್ಲಿ ಮೇಯ್ನ್ ಏನು ಕಂಟೆಂಟ್ ಅಂದರೆ ಕ್ರಿಕೆಟ್ ಬೆಟ್ಟಿಂಗು. ಈ ಸಿನಿಮಾ ನೋಡಿದವರು ಮೋಸ್ಟ್ಲಿ ಇನ್ನು ನೆಕ್ಸ್ಟ್ ಮುಂದೆ ಬರೋಂಥ IPLಗೆ ದೇವರಣಗೂ ಬೆಟ್ಟಿಂಗ್ ಆಡೋಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಮೆಸೇಜ್ನ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಕೃಷ್ಣಣ್ಣವರು. ಮತ್ತು ಶಶಾಂಕ್ ಅವರು ಅಷ್ಟೇ ಈ ಥರ ಒಂದು ಕಂಟೆಂಟ್ನ ಇಟ್ಕೊಂಡು ಮಾಡಿರೋದು ಏನಕ್ಕಂದರೆ ಎಲ್ಲ ಪ್ರತಿಯೊಬ್ಬ ಜನಗೂ ಈ ಕಂಟೆಂಟ್ ಕನೆಕ್ಟ್ ಆಗುತ್ತೆ. ಅವರು ಅದಕ್ಕಾಗಿಯೇ ಈ ಟ್ರೆಂಡಿಂಗಲ್ಲಿ ಏನೇನು ನಡೀತಿದೆಯೋ ಅದನ್ನೇ ಅವ್ರು ಈ ಸಿನಿಮಾ ಮಾಡಿದ್ದಾರೆ. ಮತ್ತು ಡ್ರ್ಯಾಗನ್ ಮಂಜು ಅವ್ರದ್ದಂತೂ ಅವರು ಪಕ್ಕ ಎಷ್ಟು ರ್ಯಾಶಾಗಿ ಮಾಡಿದಾರೋ ಅಷ್ಟೇ ಅಲ್ಲಲ್ಲ ಕಾಮಿಡಿ ಟಚ್ ಕೊಡ್ತಾ ಹೋಗಿದ್ದಾರೆ. ಈ ಸಿನಿಮಾದಲ್ಲಿ ಕಾಮಿಡಿಯನ್ನು ಇಲ್ಲ, ಆದರೆ ಅವರೇ ನಮಗೆ ತುಂಬ ನಗಿಸ್ತಾ ಹೋಗ್ತಾರೆ ಈ ಸಿನಿಮಾದಲ್ಲಿ. ಮತ್ತು ಲಾಸ್ಟ್ ಒಂದು 30 ಮಿನಿಟ್ಸಲ್ಲಿ ನಾವು ಅನ್ಕೊಳ್ಳೋಕ್ಕೆ ಆಗಲ್ಲ ಈ ರೀತಿ ಒಂದು ಟ್ವಿಸ್ಟ್ ಇದೆ ಅಂತ. ಆ ಟ್ವಿಸ್ಟ್ ಏನಂತ ಗೊತ್ತಾಗಬೇಕಾದ್ರೆ ಈ ಸಿನಿಮಾದಲ್ಲಿ ಅವರೇ ಬಂದು ನೋಡಬೇಕು. ಸುಮ್ಮನೆ ಯಾವುದಾದ್ರೂ ಸಣ್ಣ ವೀಡಿಯೋಸ್ ಎಲ್ಲ ನೋಡಿ ಬರಬೇಡಿ. ಆ ಟ್ವಿಸ್ಟನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ಸಿನಿಮಾಕ್ಕೆ ಬಂದು. ಎಲ್ಲರೂ ಪ್ರತಿಯೊಬ್ಬ ಯುವಕರಿಗೂ ಒಂದು ಒಳ್ಳೆ ಮೆಸೇಜ್ ಸಾರೋಂಥ ಸಿನಿಮಾ ಇದು ಬ್ರ್ಯಾಟು. ಕೃಷ್ಣಣ್ಣವರು ಇನ್ನೂ ಇದೇ ಥರದ್ದೇ ಒಂದು ಸೋಷಿಯಲ್ ಮೆಸೇಜ್ ಇರೋವಂಥ ಸಿನಿಮಾ ಮಾಡಬೇಕಂತ ಕೇಳ್ಕೊತೀವಿ ಸರ್.